ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ದಿನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕೆ ಮುನ್ನ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ಜ್ಯೋತಿಷ್ಯದಲ್ಲಿ ಬಹಳಷ್ಟು ಮಿಸ್ಟೇಕ್ಗಳಾಗ್ತವೆ. ಜ್ಯೋತಿಷರು ಯಾರು ಅಂತ ನಮಗೆ ಗೊತ್ತಾಗಲ್ಲ, ನಿಜವಾದ ಜ್ಯೋತಿಷರು ಯಾರು ಅಂತಾನೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಜ್ಯೋತಿಷದಲ್ಲಿ ಆ ವ್ಯಕ್ತಿಗೆ ಪರಿಣಿತಿ ಇದೆ ಅಂತಂದ್ರೆ, ನೀವು ಯಾವ ಬರ್ತ್ ಟೈಮ್ ನ ಕೊಟ್ಟಿರ್ತೀರಾ ಅದೇ ಬರ್ತ್ ಟೈಮ್ ನ ನಮ್ಮದೇ ನಿಮ್ಮ ಲಗ್ನ ಯಾವುದು ಅಂತ ತಿಳ್ತಾನೆ. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತಾರೆ. ನೀವು ಕೊಟ್ಟಿರೋ ಸಮಯವನ್ನ ಹಿಂದೆ ನಡೆದಿರುವ ಜೀವನದ ಘಟನೆಗಳಿಗೆ ಲಿಂಕ್ ಮಾಡಿ, ನೀವು ಕೊಟ್ಟಿರುವಂತಹ ಸಮಯ ಇದೆ ಅಂತ ನಿಮ್ಮ ಲಗ್ನವನ್ನು ಕಂಡುಹಿಡಿತಾನೆ. ಯಾಕೆಂದ್ರೆ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಬಟ್ ಒಂದೇ ಲಗ್ನದಲ್ಲಿ ತುಂಬಾ ಕಡಿಮೆ ಚಾನ್ಸಸ್ ಆ ಲಗ್ನ ಆ ಡಿಗ್ರಿ ವೈಸ್ ಹುಟ್ಟೋಕ್ ಸಾಧ್ಯ. ಓಕೆನಾ? ಸೊ ಎರಡನೇದಾಗಿ ಬಂದು ಹಿಂದಿನ ಘಟನೆಗಳು ಹೇಳಿದ ನಂತರ, ಲಗ್ನವನ್ನು ತಿದ್ದಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಹಾಗೇನೆ ಪರಿಹಾರಗಳನ್ನು ಸೂಚಿಸುವಾಗ ಮೊದಲನೇದಾಗಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸೂಚಿಸಬೇಕು. ಎರಡನೇದಾಗಿ ಬಂದು ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಹೇಳಬೇಕು. ಜಮ್ ಸ್ಟೋನ್ಸ್ ಬಗ್ಗೆ, ರುದ್ರಾಕ್ಷಿಗಳ ಬಗ್ಗೆ, ಕರುಮುಲಿಮಾಲ ಬಗ್ಗೆ, ಅಥವಾ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಬೇರೆ ಏನಾದ್ರು ಬಾಲಿಶವಾಗಿರುವಂತದ್ದು ಪರಿಹಾರಗಳು ಹೇಳಿದ್ರೆ ಯಾವ ಕಾರಣಕ್ಕೂ ಅದನ್ನ ನಂಬಬೇಡಿ. ಮಂತ್ರ ಜಪಗಳು, ದಾನಗಳು ಮಾತ್ರ ನೀವು ಎಫೆಕ್ಟಿವ್. ಅಂದ್ರೆ ಯಾವ ಬಡವರು ಯಾರು ಬೇಕಾದ್ರೂ ಇದನ್ನ ಮಾಡಬಹುದು. ಇದ್ರಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ. ಇದು ಪರಾಶರ ಮಹರ್ಷಿ ಕೊಟ್ಟಿರುವಂತಹ ರೆಮಿಡೀಸ್. ಇದಾದ ನಂತರದಲ್ಲಿ ಜೆಮ್ ಸ್ಟೋನ್ಸ್ ಬಗ್ಗೆ ಇನ್ಯಾವ್ದ್ರ ಬಗ್ಗೆ ಕೂಡ ಉಲ್ಲೇಖ ಇಲ್ಲ, ನಾನು ಆಲ್ರೆಡಿ ಹೇಳಿದೆ, ಅಂತ ಯಾವ್ದು ಫಾಲೋ ಮಾಡಕ್ಕೆ ಹೋಗ್ಬೇಡಿ. ಇಷ್ಟ ಆದ ನಂತರ ನಿಮ್ಮ ಡೆಸ್ಟಿನಿಯಲ್ಲಿ ಎಲ್ಲದನ್ನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಈಗ ಕೆಲವು ಘಟನೆಗಳನ್ನು ಚೇಂಜ್ ಮಾಡಬಹುದು. ಇದರಲ್ಲಿ ಪ್ರಾರಬ್ಧ, ಸಂಚಿತ, ಕ್ರಿಯಾಮಾನ ಕರ್ಮ ಅಂತ, ಅದರಲ್ಲಿ ದೃಢ ಕರ್ಮ ಅಂತೆಲ್ಲ ಇದೆ. ಸೊ ಇದು ಡೀಪರ್ ಸಬ್ಜೆಕ್ಟ್. ಕರ್ಮದ ಅನುಸಾರವಾಗಿ ಕೆಲವನ್ನ ಚೇಂಜ್ ಮಾಡ್ಕೋಬಹುದು, ಕೆಲವನ್ನ ಆಗಲ್ಲ. ಅದು ಆ ಗೈಡೆನ್ಸ್ ನ ಕೊಡ್ಬೇಕು. ಆ ಕೌನ್ಸಿಲಿಂಗ್ ನಾವು ಒಬ್ಬ ಕ್ಲೈಂಟ್ಗೆ ಮಾಡ್ಬೇಕಾಗತ್ತೆ. ಈ ಒಂದು ನೈತಿಕತೆಯನ್ನ ಒಬ್ಬ ಜ್ಯೋತಿಷಿ ಇಟ್ಕೋಬೇಕಾಗತ್ತೆ. ಸೊ ಆ ರೀತಿ ಇಟ್ಕೊಂಡಾಗ ಮಾತ್ರ ನಮ್ಮ ಹತ್ರ ಬಂದಂತಹ ಒಬ್ಬ ವ್ಯಕ್ತಿಗೆ ನಾವು ಸರಿಯಾಗಿರೋ ಮಾರ್ಗದರ್ಶನ ನೀಡಬಹುದು. ಸುಮ್ಮನೆ ಅವರು ಸಂಪಾದನೆಗೋಸ್ಕರ ಇನ್ನೊಂದಕ್ಕೋಸ್ಕರ ಎದುರಿಸಿ ಹಣ ತಗೊಂಡ್ರೆ ತಪ್ಪಾಗುತ್ತೆ. ಸೊ ಇದು ಬಹಳ ಮುಖ್ಯ. ಜೊತೆಯಲ್ಲಿ ಪೂಜೆಗಳ ಬಗ್ಗೆ ಜನಗಳಿಗೂ ಗೌರವ ಇರಬೇಕಾಗತ್ತೆ. ಅದೊಂದು ದೊಡ್ಡ ಸಬ್ಜೆಕ್ಟ್, ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ ಅಂದ್ರೆ ಏನು ಅಂತ ಜನರಲ್ಲಿ ಗೊತ್ತಿರಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ಜ್ಯೋತಿಷ ನೀವೇನು ನೋಡ್ತೀರ ಅಂತ. ನಾನು ಲಗ್ನವನ್ನ ಫಸ್ಟ್ ಚೇಂಜ್ ಮಾಡ್ತೀನಿ, ಮಿಸ್ಟೇಕ್ ಇದ್ರೆ. ಅನಂತರದಲ್ಲಿ ಡಿವಿಷನಲ್ ಚಾರ್ಟ್ಸ್ ಅಲ್ಲಿ ಈಗ ಚತುರ್ಥಾಂಶ, ನವಾಂಶದವರು ಬದಲಾವಣೆ ಮಾಡಿ ಹಸ್ತರೇಖೆ, ಈ ಹಸ್ತರೇಖೆಯಲ್ಲಿ ನಾಡಿ ಹಸ್ತರೇಖೆ ಪ್ರಕಾರವಾಗಿ ಅವರ ಒಂದು ಜಾತಕಕ್ಕೆ ಟೈಮಿಂಗ್ಗೆ ಅದನ್ನ ಮ್ಯಾಚ್ ಮಾಡಿ ಪ್ರಶ್ನೆ ಕೊಂಡಲ್ಲಿ, ಇದರಲ್ಲಿ ಹೋರಾರಿ ಆಸ್ಟ್ರಾಲಜಿ ಅಂತಾರೆ, ಪ್ರಶ್ನೆ ಕೊಂಡಲ್ಲಿ ಮೂರನ್ನು ಟ್ಯಾಲಿ ಮಾಡಿ, ಮೂರನ್ನು ಕೂಡ ಇಂಡಿಕೇಶನ್ ಇರುವಂತಹ ಘಟನೆಯನ್ನು ನಾನು ಅವ್ರಿಗೆ ಹೇಳ್ತೀನಿ. ಅವಾಗ ಖಂಡಿತವಾಗಲೂ ಆ ಘಟನೆ ನಡೆಯುತ್ತೆ. ಜ್ಯೋತಿಷದ ಬಗ್ಗೆನೂ ನಂಬಿಕೆ ಬರುತ್ತೆ. ಸೊ ಈ ರೀತಿ ಜಾತಕವನ್ನು ನೋಡ್ಲಿಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಿ. ಮೀನ ರಾಶಿ 2026 ಮಾರ್ಚ್ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಶೇಷಗಳಿದೆ ಅಂತ ನಾವು ನೋಡೋದಾದ್ರೆ, ಚತುರ್ಥ ಭಾವ ಅತ್ಯುತ್ತಮವಾಗಿರೋದ್ರಿಂದ ವೆಹಿಕಲ್ಸ್, ಪ್ರಾಪರ್ಟಿ, ಲ್ಯಾಂಡ್ ಯಾವುದೇ ಖರೀದಿ ಮಾಡೋಕೆ ನೀವು ಹೊರಟರು ಕೂಡ ನಿಮಗೆ ಅನಾಯಾಸವಾಗಿ ಒದಗಿ ಬರುತ್ತೆ. ಎಗೇನ್ ನಿಮಗೆ ನಿಮ್ಮ ಜಾತಕದಲ್ಲಿ ಚತುರ್ಥ ಭಾವದಲ್ಲಿ ಗುರುನೇ ಇದ್ದಾನೆ ಅಂದ್ರೆ ದೊಡ್ಡ ಮನೆ ನೀವು ಕಟ್ಸೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಬಟ್ ಜಾತಕವನ್ನ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಬೇಕು. ಇನ್ನು ಪಂಚಮ ಭಾವನ ಉತ್ತಮವಾಗಿರೋದ್ರಿಂದ ಮಕ್ಕಳಿಂದ ಸಂತೋಷದ ಸುದ್ದಿ ನೀವು ಕೇಳ್ತೀರಾ, ನೆಮ್ಮದಿಯ ವಾತಾವರಣ ಕ್ರಿಯೇಟ್ ಆಗಿದೆ, ಮಕ್ಕಳ ಜೊತೆ ಸಮಯ ಕಳೀತೀರಾ. 12ನೇ ಮನೆಯಲ್ಲಿರುವಂತಹ ಗ್ರಹಗಳನ್ನೆಲ್ಲ ನೋಡ್ತಾ ಇದ್ರೆ ಆಸ್ಪತ್ರೆ, ಅನಾರೋಗ್ಯದಿಂದ ಆರೋಗ್ಯದ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಬಟ್ ಇದು ಸಾಡೆ ಸಾತಿಯಿಂದ ಖಂಡಿತವಾಗಲ್ಲ, ಗ್ರಹಗಳಲ್ಲಿ ಬದಲಾವಣೆ ಆಗಿದೆ. ದಶ ಪೀರಿಯಡ್ ಅಲ್ಲೂ ನಿಮಗೆ ನೆಗೆಟಿವ್ ಇಲ್ಲ ಇದ್ದಾಗ ನೀವೇನ್ ಮಾಡ್ಬೋದು ಅಂದ್ರೆ ಇದರಿಂದ ಹೊರಗಡೆ ಬರ್ಬೋದು. ಹಾಸ್ಪಿಟಲ್ ಅಂದ್ರೆ ನೀವೇ ಹೋಗ್ತೀರಾ ಅಂತಲ್ಲ, ಬೇರೆಯವ್ರಿಗೋಸ್ಕರ ನೀವು ಓಡಾಡೋ ಸಾಧ್ಯತೆ ಇರುತ್ತೆ. ಇದು 12ನೇ ಮನೆ ಹಾಸ್ಪಿಟಲ್ ಮಾತ್ರದಲ್ಲಿ ವ್ಯಯಸ್ಥಾನ, ಹಣ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಬಟ್ ಪುಣ್ಯಕ್ಷೇತ್ರಗಳಿಗೆ, ಶಕ್ತಿ ಕ್ಷೇತ್ರಗಳಿಗೆ ಹೋಗುವಂತಹ ಸಾಧ್ಯತೆ ಕೂಡ ಅತಿ ಹೆಚ್ಚಾಗಿ ಇದೆ ಅಂತ ನಾವು ಹೇಳಬಹುದು. ಆಮೇಲೆ 2ನೇ ಮನೆ ಇರುವಂತಹ ಶನಿ ಗ್ರಹ ಸಾಡೆ ಸಾತಿ ಅಲ್ಲದೆ ಬೇರೆ ರೀತಿ ನಾವು ನೋಡೋದಾದ್ರೆ, 12ನೇ ಮನೆ 2ನೇ ಮನೆಯಲ್ಲಿ ವ್ಯಯಸ್ಥಾನ, ಲಾಸ್ ಆಗೋ ಸಾಧ್ಯತೆ. ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡುವಾಗ ಬಹಳ ಕೇರ್ಫುಲ್ ಆಗಿರ್ಬೇಕು. ಡಬಲ್ ನೀವು ಇದನ್ನ ತಗೊಳ್ಬೇಕಾಗತ್ತೆ, ಎಚ್ಚರಿಕೆಯನ್ನ ತಗೊಳ್ಬೇಕಾಗತ್ತೆ. ಆಮೇಲೆ ವಿವಾಹದ ಪ್ರಾಪ್ತಿ ವಿಳಂಬ ಆಗುತ್ತೆ, ಸರಿಯಾದ ಸಮಯಕ್ಕೆ ಸಂಬಂಧ ಬರಲ್ಲ. ಆಮೇಲೆ ಚೆನ್ನಾಗಿದ್ದಂತ ರಿಲೇಶನ್ಶಿಪ್ ಅಲ್ಲಿ ದೂರ ಆಗೋ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಒಂದು ಗಮನ ಇರಲಿ. ಆಮೇಲೆ ನೀವೇನೋ ಒಂದು ನಿರ್ಧಾರವನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಾ, ನಿರ್ಧಾರವನ್ನ ಇವಾಗ ಕಾರ್ಯರೂಪಕ್ಕೆ ತರೋ ಸಮಯ ಬಂದಿದೆ. ಎದುರ್ಕೊಳ್ಳೋಕೆ ಹೋಗ್ಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಮೀನರಾಶಿಯವರು ಯಾವಾಗಲೂ ಶಾಂತ ಮನಸ್ಥಿತಿ, ಸಮಾಧಾನದ ಮನಸ್ಥಿತಿ, ಆಧ್ಯಾತ್ಮಿಕ ಮನಸ್ಥಿತಿನ ಹೊಂದಿರುವಂತವರು.
ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ. ಶತ್ರುಗಳಿಂದ ವಿಜಯ ಸಾಧಿಸ್ತೀರ ಅನ್ನೋದಕ್ಕಿಂತ ಶತ್ರುಗಳಿಂದ ದೂರ ಆಗಿರಿ. ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ. ಸಾಲದ ಹೊರೆ ಹೆಚ್ಚಾಗ್ಬೋದು, ಕೇರ್ಫುಲ್ ಆಗಿರಿ. 12ನೇ ಮನೇಲಿದೆ, 2ನೇ ಮನೆ ಅಧಿಪತಿ, ಹಣ ಲಾಸ್ ಆಗ್ಬೋದು. ಸಾಲವನ್ನು ಮಾಡಕ್ ಹೋಗ್ಬೇಡಿ, ಇರೋದ್ರಲ್ಲಿ ಮ್ಯಾನೇಜ್ ಮಾಡಿ. ಯಾಕೆಂದ್ರೆ ಸೆಲ್ಫ್ ಕಂಟ್ರೋಲ್ ಇಂದ ಪರ್ಚೇಸ್ಗಳನ್ನ ಕಮ್ಮಿ ಮಾಡಿದ್ರೆ ಸಾಲದಿಂದ ಹೊರಗಡೆ ಬರ್ಬೋದು. ಇಷ್ಟವೆಂದು ಅಗತ್ಯವಿಲ್ಲದ ವಸ್ತುಗಳನ್ನು ಕೊಳ್ಳಬೇಡ ಅಂತ ಒಂದು ಕೊಟೇಶನ್ ಹಾಕಿದ್ರು. ಆ ರೀತಿ ನಾವು ಯೋಚನೆ ಮಾಡಿದ್ರೆ ಅನವಶ್ಯಕವಾಗಿ ಖರ್ಚುಗಳನ್ನ ಮಾಡಬೇಡಿ. ಬಟ್ ಈ ಸಮಸ್ಯೆಗಳಿಗೆಲ್ಲ ಒಂದು ಮುಕ್ತಿ ಬಂದಿದೆ. ಈ ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ವಿಭಿನ್ನವಾಗಿರುವಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಶುಭವಾಗಲಿ. ನಮಸ್ಕಾರ.